ಓಂ ಶಾಂತಿ. ದಿನಾಂಕ 8/8/2021. ಅವ್ಯಕ್ತ ಮುರಳಿ. ರಿವೈಸ್ 28/2/1988. डबल विदेशी ब्राह्मण बच्चों की विशेषताएं. डबल विदेशी ब्राह्मण मಕ್ಕಳ ವಿಶೇಷತೆಗಳು. आज भाग्य विधाता बाप दादा अपने श्रेष्ठ भाग्यवान बच्चों को देख हर्षित हो रहे हैं. ಇಂದು ಭಾಗ್ಯವಿಧಾತ ಬಾಪ್ ದಾದಾವರು ತಮ್ಮ ಶ್ರೇಷ್ಠ ಭಾಗ್ಯವಾನ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. हर एक बच्चे का भाग्य श्रेष्ठ तो है ही, लेकिन उसमें नंबरवार है. ಪ್ರತಿಯೊಬ್ಬ ಮಕ್ಕಳ ಭಾಗ್ಯ ಅಂತೂ ಶ್ರೇಷ್ಠವಾಗಿಯೇ ಇದೆ, ಆದರೆ ಅದರಲ್ಲಿ ನಂಬರ್ವಾರ್ ಆಗಿದ್ದಾರೆ. आज बाप दादा सभी बच्चों के दिल के उमंग उत्साह के दृढ़ संकल्प सुन रहे थे. ಇಂದು ಬಾಪ್ ದಾದಾ ಅವರು ಎಲ್ಲ ಮಕ್ಕಳ ಮನಸ್ಸಿನ ಉಮಂಗ ಉತ್ಸಾಹದ ದೃಢ ಸಂಕಲ್ಪವನ್ನು ಕೇಳುತ್ತಿದ್ದರು. संकल्प द्वारा जो सभी ने रूह रिहान किए, वह बाप दादा के पास संकल्प करते ही पहुंच गई. ಸಂಕಲ್ಪದ ಮೂಲಕ ಎಲ್ಲರೂ ರೂಹ್ ರಿಹಾನ್ ಮಾಡಿದ್ದಾರೆ. ಅದು ಬಾಪ್ ದಾದಾ ಅವರ ಹತ್ತಿರ ಸಂಕಲ್ಪ ಮಾಡುತ್ತಿದ್ದಂತೆ ತಲುಪಿಬಿಟ್ಟಿದೆ. संकल्प की शक्ति वाणी की शक्ति से अति सूक्ष्म होने के कारण अति तीव्र गति से चलती भी है और पहुँचती भी है. ಸಂಕಲ್ಪದ ಶಕ್ತಿ ವಾಣಿಯ ಶಕ್ತಿಗಿಂತಲೂ ಅತಿ ಸೂಕ್ಷ್ಮ ಆಗಿರುವ ಕಾರಣ ಬಹಳ ತೀವ್ರಗತಿಯಿಂದ ನಡೆಯುತ್ತದೆಯೂ ಸಹ ಮತ್ತು ತಲುಪುತ್ತದೆಯೂ ಸಹ. रूह रिहान की भाषा है ही संकल्प की भाषा. रूह रिहान भाषೆ ಆಗಿದೆ संकल्पದ ಭಾಷೆ. साइंस वाले आवाज़ को कैच करते हैं, लेकिन संकल्प को कैच करने के लिए सूक्ष्म साधन चाहिए. ವಿಜ್ಞಾನದವರು ಶಬ್ದವನ್ನು ಗ್ರಹಿಸುತ್ತಾರೆ, ಆದರೆ ಸಂಕಲ್ಪವನ್ನು ಗ್ರಹಿಸಲು सूक्ष्म साधन बेकु. बाप दादा हर एक बच्चे के संकल्प की भाषा सदा ही सुनते हैं, अर्थात संकल्प कैच करते हैं. बाप दादा ಅವರು ಪ್ರತಿಯೊಬ್ಬ ಮಗುವಿನ ಸಂಕಲ್ಪದ ಭಾಷೆಯನ್ನು ಸದಾ ಕೇಳುತ್ತಿರುತ್ತಾರೆ, ಅಂದರೆ ಸಂಕಲ್ಪವನ್ನು ಗ್ರಹಿಸುತ್ತಿರುತ್ತಾರೆ. इसके लिए बुद्धि अति सूक्ष्म, स्वच्छ और स्पष्ट आवश्यक है. तब ही बाप रूह रिहान के ರೆಸ್ಪಾಂಡ್ को समझ सकेंगे. ಇದಕ್ಕಾಗಿ ಬುದ್ಧಿ ಅತಿ ಸೂಕ್ಷ್ಮ, ಸ್ವಚ್ಛ ಹಾಗೂ ಸ್ಪಷ್ಟವಾಗಿರುವುದು ಅವಶ್ಯಕವಾಗಿದೆ. ಆಗಲೇ ತಂದೆ ರೂಹ್ ರಿಹಾನ್ನ ರೆಸ್ಪಾಂಡನ್ನು ತಿಳಿಯಬಲ್ಲರು. बाप दादा के पास सभी की संतुष्टता व सदा खुश रहने, निर्विघ्न रहने के, सदा बाप समान बनने के श्रेष्ठ संकल्प पहुँच गए और बाप दादा बच्चों के दृढ़ संकल्प के द्वारा सदा सफलता की मुबारक दे रहे हैं, क्योंकि जहाँ दृढ़ता है वहाँ सफलता है ही. ಬಾಪ್ ದಾದಾವರ ಹತ್ತಿರ ಎಲ್ಲರ ಸಂತುಷ್ಟತೆ ಹಾಗೂ ಸದಾ ಖುಷಿಯಿಂದ ಇರುವ, ನಿರ್ವಿಘ್ನರಾಗಿರುವ, ಸದಾ ತಂದೆಯ ಸಮಾನ ಆಗುವಂತಹ ಶ್ರೇಷ್ಠ ಸಂಕಲ್ಪ ತಲುಪಿಬಿಟ್ಟಿದ್ದಾವೆ. ಹಾಗೂ ಬಾಪ್ ದಾದಾವರು ಮಕ್ಕಳ ದೃಢ ಸಂಕಲ್ಪದ ಮೂಲಕ ಸದಾ ಸಫಲತೆಯ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಏಕೆಂದರೆ
ಎಲ್ಲಿ ದೃಢತೆ ಇರುತ್ತದೆ ಅಲ್ಲಿ ಸಫಲತೆ ಇದ್ದೇ ಇದೆ. ಯಹ ಹೈ ಶ್ರೇಷ್ಠ ಭಾಗ್ಯವಾನ್ ಬನ್ನೆ ಕಿ ನಿಶಾನಿ. ಇದಾಗಿದೆ ಶ್ರೇಷ್ಠ ಭಾಗ್ಯವಾನ್ ಆಗುವಂತಹ ಚಿಹ್ನೆ. ಸದಾ ದೃಢತಾ श्रेष्ठता हो, संकल्प में भी कमजोरी न हो, इसको कहते हैं श्रेष्ठता. ಸದಾ ದೃಢತೆ ಶ್ರೇಷ್ಠತೆ ಇರಬೇಕು. ಸಂಕಲ್ಪದಲ್ಲಿಯೂ ಸಹ ದುರ್ಬಲತೆ ಇರಬಾರದು. ಇದಕ್ಕೆ ಹೇಳಲಾಗುತ್ತದೆ ಶ್ರೇಷ್ಠತೆ. बच्चों के विशाल दिल देखकर बच्चों को सदा विशाल दिल, विशाल बुद्धि, विशाल सेवा और विशाल संस्कार, ऐसे सदा विशाल भव का वरदान भी वरदाता बाप दादा दे रहे हैं. ಮಕ್ಕಳ ವಿಶಾಲ ಮನಸ್ಸನ್ನು ನೋಡಿ ಮಕ್ಕಳ ಸದಾ ವಿಶಾಲವಾಗಿರುವಂಥ ಹೃದಯ, ವಿಶಾಲ ಬುದ್ಧಿ, ವಿಶಾಲ ಸೇವೆ ಹಾಗೂ ವಿಶಾಲ ಸಂಸ್ಕಾರ, ಇಂತಹ ಸದಾ ವಿಶಾಲ್ ಭವ ಅನ್ನುವಂತಹ ವರದಾನವನ್ನು ಸಹ ವರದಾತ ಬಾಪ್ ದಾದವರು ಕೊಡುತ್ತಿದ್ದಾರೆ. ವಿಶಾಲ್ ದಿಲ್ ಅರ್ಥಾತ್ ಬೇಹದ್ ಕೆ ಸ್ಮೃತಿ ಸ್ವರೂಪ್. ವಿಶಾಲ ಹೃದಯ ಅಂದರೆ ಬೇಹದ್ದಿನ ಸ್ಮೃತಿ ಸ್ವರೂಪ. ಹರ್ ಬಾತ್ ಮೇ ಬೇಹದ್ ಅರ್ಥಾತ್ ವಿಶಾಲ್. ಪ್ರತಿಯೊಂದು ಮಾತಿನಲ್ಲಿ ಬೇಹದ್ ಅಂದರೆ विशाल. जहाँ बेहद है तो कोई भी प्रकार की हद अपने तरफ आकर्षित नहीं करती है. ಎಲ್ಲಿ ಬೇಹದ್ ಆಗಿರುತ್ತದೆ ಅಲ್ಲಿ ಯಾವುದೇ ಪ್ರಕಾರದ ಹದ್ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುವುದಿಲ್ಲ. इसको ही बाप समान कर्मातीत फरिश्ता जीवन कहा जाता है. ಇದಕ್ಕೆ ತಂದೆ ಸಮಾನ ಕರ್ಮಾತೀತ ಫರಿಷ್ಠ ಜೀವನವೆಂದು ಹೇಳಲಾಗುತ್ತದೆ. कर्मातीत का अर्थ ही है सर्व प्रकार के हद के स्वभाव संस्कार से अतीत अर्थात ನ್ಯಾರ. ಕರ್ಮಾತೀತದ ಅರ್ಥವೇ ಆಗಿದೆ ಎಲ್ಲ ಪ್ರಕಾರದ ಹದ್ದಿನ ಸ್ವಭಾವ ಸಂಸ್ಕಾರದಿಂದ ಅತೀತ ಅಂದರೆ ಭಿನ್ನ. ಹದ್ ಹೈ ಬಂಧನ್, ಬೇಹದ್ ಹೈ ನಿರ್ಬಂಧನ್. ಹದ್ ಆಗಿದೆ ಬಂಧನ, ಬೇಹದ್ ಆಗಿದೆ ನಿರ್ಬಂಧನ. तो सदा इसी विधि से सिद्धि को प्राप्त करते रहेंगे. ಅಂದರೆ ಸದಾ ಇದೇ ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತೀರಿ. सभी ने स्वयं से जो संकल्प किया वह सदा अमर है, अटल है, अखंड है, अर्थात खंडित होने वाला नहीं है. ಎಲ್ಲರೂ ಸ್ವಯಂನ ಜೊತೆಗೆ ಏನು ಸಂಕಲ್ಪವನ್ನು ಮಾಡಿದ್ದೀರಿ ಅದು ಸದಾ ಅಮರವಾಗಿದೆ, ಅಟಲವಾಗಿದೆ, ಅಖಂಡ ಆಗಿದೆ. ಅಂದರೆ ಖಂಡಿತ ಆಗುವಂಥದ್ದು ಅಲ್ಲ. ಐಸಾ ಸಂಕಲ್ಪ ಕಿಯಾ ಹೈನಾ, ಇಂತಹ ಸಂಕಲ್ಪವನ್ನು ಮಾಡಿದ್ದೀರಿ ಅಲ್ಲವೇ. ಮಧುಬನ್ ಕಿ ಲಕೀರ್ ತಕ್ ಸಂಕಲ್ಪ ತೋ ನಹಿ ಕಿಯಾ ಹೈನಾ, ಸದಾ ಸಾಥ್ रहेगा ना. ಮಧುಬನದ ರೇಖೆಯವರೆಗೆ ಸಂಕಲ್ಪವಂತೂ ಮಾಡಿಲ್ಲವೇ, ಸದಾ ಜೊತೆಗಿರುತ್ತದೆಯಲ್ಲವೇ. मुरलियाँ तो बहुत सुनी है, अभी जो सुना है वह करना है, क्योंकि इस साकार सृष्टि में संकल्प, बोल, कर्म तीनों का महत्व और तीनों में ही महानता, इसको ही संपन्न स्टेज कहा जाता है. ಮುರಳಿಗಳಂತೂ ಬಹಳಷ್ಟು ಕೇಳಿದ್ದೀರಿ, ಈಗ ಏನು ಕೇಳುತ್ತೀರಿ ಅದನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಈ ಸಾಕಾರ ಸೃಷ್ಟಿಯಲ್ಲಿ ಸಂಕಲ್ಪ, ಮಾತು ಮತ್ತು ಕರ್ಮ ಮೂರರ ಮಹತ್ವವಿದೆ ಮತ್ತು ಮೂರರಲ್ಲಿ ಮಹಾನತೆ ಇರಬೇಕು. ಇದಕ್ಕೆ ಸಂಪನ್ನತೆಯ ಸ್ಥಿತಿ ಎಂದು ಹೇಳಲಾಗುತ್ತದೆ. इस साकार सृष्टि में ही फुल मार्क्स लेना ಅತಿ ಅವಶ್ಯಕ है. ಈ ಸಾಕಾರ ಸೃಷ್ಟಿಯಲ್ಲಿ ಪೂರ್ಣ
ಅಂಕಗಳನ್ನು ತೆಗೆದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. अगर कोई समझे कि संकल्प तो मेरे बहुत श्रेष्ठ है, लेकिन कर्म व बोल में अंतर दिखाई देता है, तो कोई मानेगा? ಒಂದು ವೇಳೆ ಯಾರಾದರೂ ತಿಳಿದುಕೊಳ್ಳುತ್ತಾರೆ, ಸಂಕಲ್ಪವಂತೂ ನನ್ನ ಬಹಳ ಶ್ರೇಷ್ಠವಾಗಿದ್ದಾವೆ, ಆದರೆ ಕರ್ಮ ಹಾಗೂ ಮಾತಿನಲ್ಲಿ ಅಂತರ ಕಂಡುಬರುತ್ತದೆ ಅಂದರೆ ಯಾರಾದರೂ ಮಾನ್ಯತೆ ಮಾಡುತ್ತಾರೆ? क्योंकि संकल्प का स्थूल दर्पण बोल और कर्म है. ಏಕೆಂದರೆ ಸಂಕಲ್ಪದ ಸ್ಥೂಲ ದರ್ಪಣ ಮಾತು ಮತ್ತು ಕರ್ಮ ಆಗಿದೆ. श्रेष्ठ संकल्प वाले का बोल स्वतः ही श्रेष्ठ होगा. ಶ್ರೇಷ್ಠ ಸಂಕಲ್ಪವುಳ್ಳಂತಹವರ ಮಾತು ಸ್ವತಃ ಶ್ರೇಷ್ಠ ಆಗಿರುತ್ತದೆ. इसलिए तीनों की विशेषता ही नंबर 1 बनना है. ಆದ್ದರಿಂದ ಮೂರರ ವಿಶೇಷತೆಯೇ ನಂಬರ್ 1 ಆಗುವುದು ಆಗಿದೆ. बाप दादा डबल विदेशी बच्चों को देख सदा बच्चों की विशेषता पर हर्षित होते हैं. बाप दादा ಅವರು ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ಸದಾ ಮಕ್ಕಳ ವಿಶೇಷತೆಗಳ ಮೇಲೆ ಹರ್ಷಿತರಾಗುತ್ತಾರೆ. ವಹ ವಿಶೇಷತಾ ಕ್ಯಾ ಹೈ? ಆ ವಿಶೇಷತೆ ಏನಾಗಿದೆ? जैसे ब्रह्मा बाप के श्रेष्ठ संकल्प द्वारा श्रेष्ठ संकल्प के आह्वान द्वारा दिव्य जन्म प्राप्त किया है. ಹೇಗೆ ಬ್ರಹ್ಮ ತಂದೆಯ ಶ್ರೇಷ್ಠ ಸಂಕಲ್ಪದ ಮೂಲಕ ಶ್ರೇಷ್ಠ ಸಂಕಲ್ಪದ ಆಹ್ವಾನದ ಮೂಲಕ ದಿವ್ಯ ಜನ್ಮಗಳನ್ನು प्राप्ति ಮಾಡಿಕೊಂಡಿದ್ದೀರಿ. ऐसे ही श्रेष्ठ संकल्प की विशेष रचना होने के कारण अपने संकल्पों को श्रेष्ठ बनाने के विशेष अटेंशन में रहते हैं. ಹಾಗೆಯೇ ಶ್ರೇಷ್ಠ ಸಂಕಲ್ಪದ ವಿಶೇಷ ರಚನೆ ಆಗಿರುವ ಕಾರಣ ತಮ್ಮ ಸಂಕಲ್ಪಗಳನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವ ವಿಶೇಷ ಗಮನದಲ್ಲಿ ಇರುತ್ತೀರಿ. संकल्प के ऊपर अटेंशन होने कारण किसी भी प्रकार की सूक्ष्म माया के वार को जल्दी जान भी जाते हैं और परिवर्तन करने के लिए व विजयी बनने के लिए पुरुषार्थ जल्दी से खत्म करने का प्रयत्न करते हो. ಸಂಕಲ್ಪದ ಮೇಲೆ ಅಟೆನ್ಷನ್ ಇರುವ ಕಾರಣ ಯಾವುದೇ ಪ್ರಕಾರದ ಸೂಕ್ಷ್ಮ ಮಾಯೆಯ ವಾರ್ನಿಂದ ಬೇಗನೆ ಹಲ್ಲೆಯನ್ನು ಬೇಗನೆ ತಿಳಿದುಕೊಂಡು ಬಿಡುತ್ತೀರಿ ಮತ್ತು ಪರಿವರ್ತನ ಮಾಡುವಂತಹ ಹಾಗೂ ವಿಜಯಿ ಆಗುವುದಕ್ಕಾಗಿ ಪುರುಷಾರ್ಥವನ್ನು ಮಾಡಿ ಬೇಗನೆ ಸಮಾಪ್ತಿಗೊಳಿಸುವ ಪ್ರಯತ್ನವನ್ನು ಮಾಡುತ್ತೀರಿ. ಸಂಕಲ್ಪ ಶಕ್ತಿ को सदा शुद्ध बनाने का अटेंशन अच्छा रहता है. ಸಂಕಲ್ಪ ಶಕ್ತಿಯನ್ನು ಸದಾ ಶುದ್ಧವನ್ನಾಗಿ ಮಾಡಿಕೊಳ್ಳುವ ಅಟೆನ್ಷನ್ ಬಹಳ ಚೆನ್ನಾಗಿ ಇರುತ್ತದೆ. अपने को ಚೆಕ್ करने का अभ्यास अच्छा रहता है. ತಮ್ಮನ್ನು ಚೆಕ್ ಮಾಡಿಕೊಳ್ಳುವಂತಹ ಅಭ್ಯಾಸ ಚೆನ್ನಾಗಿ ಇರುತ್ತದೆ. सूक्ष्म चेकिंग के कारण छोटी गलती भी महसूस कर बाप के आगे निमित्त बने हुए बच्चों के आगे रखने में साफ दिल है. ಸೂಕ್ಷ್ಮ ಚೆಕಿಂಗ್ ಮಾಡುವ ಕಾರಣ ಚಿಕ್ಕ ತಪ್ಪುಗಳನ್ನು ಸಹ ಮೆಹಸೂಸ್ ಮಾಡಿಕೊಂಡು ತಂದೆಯ ಎದುರುಗಡೆ ನಿಮಿತ್ತರಾಗಿರುವಂಥ ಮಕ್ಕಳು ಎದುರು ಇಡಲು ಸದಾ ಸ್ವಚ್ಛ ಮನಸ್ಸುಳ್ಳಂಥವರು ಆಗಿದ್ದೀರಿ. इसलिए इस विधि से बुद्धि में किचड़ा इकट्ठा नहीं होता है. ಆದ್ದರಿಂದ ಈ ವಿಧಿಯಿಂದ ಬುದ್ಧಿಯಲ್ಲಿ ಕಿಚಡ ಕೂಡಿಕೊಳ್ಳುವುದಿಲ್ಲ. मेजॉरिटी साफ दिल से बोलने में संकोच नहीं करते हैं. इसलिए जहाँ स्वच्छता है
वहाँ देवताई गुण सहज धारण हो जाते हैं. ಬಹಳಷ್ಟು ಆತ್ಮರು ಸ್ವಚ್ಛ ಮನಸ್ಸಿನಿಂದ ಹೇಳುವುದರಲ್ಲಿ ಸಂಕೋಚ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಸ್ವಚ್ಛತೆ ಇದೆ, ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ದೈವಿ ಗುಣಗಳು सहजವಾಗಿ धारणे आगुत्तवे. दिव्य गुणों की धारणा अर्थात आह्वान करने की विधि है ही स्वच्छता. दिव्य गुणಗಳ ಧಾರಣೆ ಅಂದರೆ आह्वान ಮಾಡುವಂತಹ विधि आगिरे स्वच्छते. जैसे भक्ति में भी जब लक्ष्मी का व किसी देवी का आह्वान करते हैं तो आह्वान की विधि स्वच्छता ही अपनाते हैं. ಹೇಗೆ ಭಕ್ತಿಯಲ್ಲೂ ಸಹ ಯಾವಾಗ ಲಕ್ಷ್ಮಿಯನ್ನು ಅಥವಾ ಯಾವುದೇ ದೇವಿಯನ್ನು ಆಹ್ವಾನ ಮಾಡುವಾಗ ಸ್ವಚ್ಛತೆಯ ವಿಧಿಯನ್ನು ಇಟ್ಟುಕೊಳ್ಳುತ್ತಾರೆ. तो यह स्वच्छता का श्रेष्ठ स्वभाव दैवी स्वभाव को स्वतः ही आह्वान करता है. ಅಂದರೆ ಈ ಸ್ವಚ್ಛತೆಯ ಶ್ರೇಷ್ಠ ಸ್ವಭಾವ दैवी स्वभावವನ್ನು स्वतः आह्वान ಮಾಡುತ್ತದೆ. तो यह विशेषता मेजॉरिटी डबल विदेशी बच्चों में है. ಅಂದರೆ ಈ ವಿಶೇಷತೆ ಬಹಳಷ್ಟು ಡಬಲ್ ವಿದೇಶಿ ಮಕ್ಕಳಲ್ಲಿ ಇದೆ. इसलिए तीव्र गति से आगे बढ़ने का गोल्डन चांस ड्रामा अनुसार मिला हुआ है. इसको ही कहते हैं लास्ट सो फास्ट. ಆದ್ದರಿಂದ ತೀವ್ರಗತಿಯಿಂದ ಮುಂದುವರಿಯುವಂತಹ ಗೋಲ್ಡನ್ ಚಾನ್ಸ್ ನಾಟಕದ ಅನುಸಾರವಾಗಿ ಸಿಕ್ಕಿದೆ. ಇದಕ್ಕೆ ಹೇಳಲಾಗುತ್ತದೆ ಲಾಸ್ಟ್ ಸೋ ಫಾಸ್ಟ್. तो विशेष फास्ट जाने की विशेष ड्रामा अनुसार मिली हुई है. ಅಂದರೆ ವಿಶೇಷ ಫಾಸ್ಟ್ ಹೋಗುವುದಕ್ಕೋಸ್ಕರ ವಿಶೇಷ ನಾಟಕದ ಅನುಸಾರವಾಗಿ ಸಿಕ್ಕಿಬಿಟ್ಟಿದೆ. इस विशेषता को सदा स्मृति में रख लाभ उठाते चलो. ಈ ವಿಶೇಷತೆಯನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಲಾಭ ತೆಗೆದುಕೊಳ್ಳುತ್ತಾ ನಡೆಯಿರಿ. ಆಯಾ ಸ್ಪಷ್ಟ ಕಿಯಾ और गया. ಬಂದು ಅದನ್ನು ಸ್ಪಷ್ಟ ಮಾಡಿದಿರಿ ಮತ್ತೆ ಹೋಗಿಬಿಟ್ಟಿತು. इसको ही कहते हैं पहाड़ को रूई समान बना. ಇದಕ್ಕೆ ಹೇಳಲಾಗುತ್ತದೆ ಬೆಟ್ಟವನ್ನು ಅರಳೆಯಂತೆ ಮಾಡುವುದು. ರೂಯಿ ಸೆಕೆಂಡ್ ಮೇ ಉಡ್ತಿ ಹೆಣ್ಣ, ಅರಳೆ ಸೆಕೆಂಡಿನಲ್ಲಿ ಹಾರುತ್ತದೆ ಅಲ್ಲವೇ. और पहाड़ को कितना समय लगेगा. ಮತ್ತು ಬೆಟ್ಟಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆ. तो स्पष्ट किया बाप के आगे रखा और स्वच्छता की विधि से फरिश्ता बना उड़ा. इसको कहते हैं लास्ट सो फास्ट गति से उड़ना. ಅಂದರೆ ಸ್ಪಷ್ಟವನ್ನು ಮಾಡಿರಿ, ತಂದೆ ಎದುರುಗಡೆ ಇಟ್ಟಿರಿ, ಹಾಗೂ ಸ್ವಚ್ಛತೆ ವಿಧಿಯಿಂದ ಫರಿಷ್ಠ ಆಗಿಬಿಟ್ಟಿರಿ, ಹಾರುತ್ತೀರಿ. ಇದಕ್ಕೆ ಹೇಳಲಾಗುತ್ತದೆ ಲಾಸ್ಟ್ ಸೋ ಫಾಸ್ಟ್ ಗತಿ ಸೆ ಉಡನ. ಇದಕ್ಕೆ ಹೇಳಲಾಗುತ್ತದೆ ಲಾಸ್ಟ್ ಸೋ ಫಾಸ್ಟ್ ಗತಿಯಿಂದ ಹಾರುವುದು. ड्रामा अनुसार यह विशेषता मिली हुई है. बाप दादा देखते भी है कि कई बच्चे चेक भी करते हैं और अपने को चेंज भी करते हैं. ಇದು ನಾಟಕದ ಅನುಸಾರವಾಗಿ ಈ ವಿಶೇಷತೆ ಸಿಕ್ಕಿಬಿಟ್ಟಿದೆ. ಬಾಪ್ ದಾದಾ ನೋಡುತ್ತಿರುತ್ತಾರೆ, ಕೆಲವು ಮಕ್ಕಳು ಚೆಕ್ ಮಾಡುತ್ತಾರೆಯೂ ಸಹ ಹಾಗೂ ತಮ್ಮನ್ನು ಚೇಂಜ್ ಸಹ ಮಾಡಿಕೊಳ್ಳುತ್ತಾರೆ. ಕ್ಯೂಕಿ ಲಕ್ಷ್ಯ है कि हमें ವಿಜಯಿ बनना ही है. ಏಕೆಂದರೆ ಲಕ್ಷ್ಯವಿದೆ, ನಾವು ವಿಜಯಿ ಆಗಲೇಬೇಕೆಂದು. ಮೆಜಾರಿಟಿ ಕಾ ಯಹ ನಂಬರ್ 1 ಲಕ್ಷ್ಯ है. ಅನೇಕರದು ಇದು ನಂಬರ್ 1 ಲಕ್ಷ್ಯ ಆಗಿದೆ. दूसरी विशेषता, ಎರಡನೆಯ ವಿಶೇಷತೆ, जन्म लेते सर्व वर्षा प्राप्त करते सेवा का उमंग उत्साह स्वतः ही रहता है. ಜನ್ಮವನ್ನು ಪಡೆಯುತ್ತಿದ್ದಂತೆ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸೇವೆಯ ಉಮಂಗ್ ಉತ್ಸಾಹ ಸ್ವತಃ ಇರುತ್ತದೆ. सेवा में लग जाने से एक तो सेवा का प्रत्यक्ष फल खुशी भी मिलती है और सेवा से विशेष बल भी मिलता है. और सेवा में बिजी रहने के कारण
ನಿರ್ವಿಘ್ನ बनने में भी सहयोग मिलता है. ಸೇವೆಯಲ್ಲಿ ತೊಡಗುವುದರಿಂದ ಒಂದಂತೂ ಸೇವೆಯ ಪ್ರತ್ಯಕ್ಷ ಫಲ ಖುಷಿಯೂ ಸಹ ಸಿಗುತ್ತದೆ ಮತ್ತು ಸೇವೆಯಿಂದ ವಿಶೇಷ ಬಲವೂ ಸಹ ಸಿಗುತ್ತದೆ ಮತ್ತು ಸೇವೆಯಲ್ಲಿ ಬ್ಯುಸಿ ಇರುವ ಕಾರಣದಿಂದ ನಿರ್ವಿಘ್ನ ಆಗುವುದರಲ್ಲಿ सहयोगವು ಸಿಗುತ್ತದೆ. तो सेवा का उमंग उत्साह स्वतः ही आना, समय निकालना व अपना तन मन धन सफल करना, यह भी ड्रामानुसार विशेषता की लिफ्ट मिली हुई है. ಅಂದರೆ ಸೇವೆಯ ಉಮಂಗ ಉತ್ಸಾಹ ಸ್ವತಃವೇ ಬರುವುದು, ಸಮಯವನ್ನು ತೆಗೆಯುವುದು ಹಾಗೂ ತಮ್ಮ ತನು ಮನ ಧನವನ್ನು ಸಫಲ ಮಾಡುವುದು, ಇದು ಸಹ ನಾಟಕದ ಅನುಸಾರವಾಗಿ ವಿಶೇಷವಾಗಿರುವಂಥ लिफ्ट ಸಿಕ್ಕಿದೆ. ಅಪ್ನಿ ವಿಶೇಷತಾಂಕೋ ಜಾನ್ತೆ ಹೋನ, ತಮ್ಮ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಿ ಅಲ್ಲವೇ. ಇಸ್ ವಿಶೇಷತಾओं से अपने को जितना आगे बढ़ाने चाहो उतना बढ़ा सकते हो. ಈ ವಿಶೇಷತೆಯಿಂದ ತಮ್ಮನ್ನು ಎಷ್ಟು ಮುಂದುವರಿಸಬಲ್ಲಿರಿ ಅಷ್ಟು ಮುಂದುವರಿಸಬಹುದು. ड्रामा अनुसार किसी भी आत्मा का यह उल्हना नहीं रह सकता कि हम पीछे आए हैं इसलिए आगे नहीं बढ़ सकते हैं. ನಾಟಕದ ಅನುಸಾರವಾಗಿ ಯಾವುದೇ ಆತ್ಮರ ಆರೋಪವು ಇರಲಿಕ್ಕೆ ಸಾಧ್ಯವಿರುವುದಿಲ್ಲ. ಅಂದರೆ ನಾವು ನಂತರ ಬಂದಿದ್ದೇವೆ, ಆದ್ದರಿಂದ ನಾವು ಮುಂದುವರಿಯಲು ಸಾಧ್ಯವಿಲ್ಲ. डबल विदेशी बच्चों को अपनी ವಿಶೇಷತಾओं का ಗೋಲ್ಡನ್ ಚಾನ್ಸ್ है. ಡಬಲ್ ವಿದೇಶಿ ಮಕ್ಕಳಿಗೆ ತಮ್ಮ ವಿಶೇಷತೆಯ ಗೋಲ್ಡನ್ ಚಾನ್ಸ್ ಇದೆ. ಭಾರತವಾಸಿयों को फिर अपना ಗೋಲ್ಡನ್ ಚಾನ್ಸ್ है. ಭಾರತವಾಸಿಗಳಿಗೆ ಮತ್ತೆ ತಮ್ಮದೇ ಆಗಿರುವಂಥ ಗೋಲ್ಡನ್ ಚಾನ್ಸ್ ಇದೆ. लेकिन आज तो डबल विदेशी बच्चों से मिल रहे हैं. ಆದರೆ ಇಂದಂತೂ ಡಬಲ್ ವಿದೇಶಿ ಮಕ್ಕಳ ಜೊತೆಗೆ ಮಿಲನ ಮಾಡುತ್ತಿದ್ದೇವೆ. ड्रामा में विशेष नूंद होने के कारण किसी भी लास्ट वाली आत्मा का उल्हना चल नहीं सकता है, क्योंकि ड्रामा एक्यूरेट बना हुआ है. ಡ್ರಾಮಾದಲ್ಲಿ ವಿಶೇಷ ನೋಂದಾವಣೆ ಇರುವ ಕಾರಣದಿಂದ ಆದ್ದರಿಂದ ಯಾವುದೇ ಲಾಸ್ಟ್ ಬರುವಂತಹ ಆತ್ಮದ ಕಂಪ್ಲೇಂಟ್ ಇರಲು ಸಾಧ್ಯವಿಲ್ಲ, ಏಕೆಂದರೆ ಡ್ರಾಮಾ एक्यूरेट ಆಗಿ ಮಾಡಲ್ಪಟ್ಟಿದೆ. इन विशेषताओं से सदा तीव्र गति से उड़ते चलो. ಈ ವಿಶೇಷತೆಯಿಂದ ಸದಾ ತೀವ್ರ ಗತಿಯಿಂದ ಹಾರುತ್ತಾ ನಡೆಯಿರಿ. अच्छा वरदान. मनन शक्ति द्वारा हर पॉइंट के अनुभवी बनने वाले सदा शक्तिशाली मायाप्रೂಫ್ ವಿಘ್ನಪ್ರೂಫ್ ಭವ. ಮನನ ಶಕ್ತಿಯ ಮೂಲಕ ಪ್ರತಿಯೊಂದು ಪಾಯಿಂಟಿನ ಅನುಭವಿ ಆಗುವಂತಹ ಶಕ್ತಿಶಾಲಿ ಮಾಯಾಪ್ರೂಫ್ ವಿಘ್ನಪ್ರೂಫ್ ಆಗಿ. विवरण. जैसे शरीर की शक्ति के लिए पाचन शक्ति व हजम करने की शक्ति आवश्यक है, ऐसे आत्मा को शक्तिशाली बनाने के लिए मनन ಶಕ್ತಿ चाहिए. ಹೀಗೆ ಶರೀರದ ಶಕ್ತಿಗಾಗಿ ಜೀರ್ಣಗೊಳಿಸುವಂತಹ ಶಕ್ತಿ, ಪಚನ ಮಾಡುವಂತಹ ಶಕ್ತಿಯ ಅವಶ್ಯಕತೆ ಇದೆ. ಹಾಗೆಯೇ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು मनन शक्ति ಬೇಕಾಗುತ್ತದೆ. मनन शक्ति द्वारा अनुभव स्वरूप हो जाना यही सबसे बड़े से बड़ी शक्ति है. मनन ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗುವುದು ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ಶಕ್ತಿ ಆಗಿದೆ. ऐसे अनुभवी सभी कभी धोखा नहीं खा सकते, सुनी सुनाई बातों में विचलित नहीं हो सकते. ಇಂತಹ ಅನುಭವಿ ಎಂದಿಗೂ ಪೆಟ್ಟನ್ನು ತಿನ್ನಲಾರರು. ಕೇಳಿರುವಂಥ ಮಾತುಗಳ ಮೇಲೆ ವಿಚಲಿತ ಆಗಲಾರರು. ಅನುಭವಿ ಸದಾ ಸಂಪನ್ನ रहते हैं. ಅನುಭವಿ ಸದಾ ಸಂಪನ್ನ ಆಗಿರುತ್ತಾರೆ. ವಹ ಸದಾ
शक्तिशाली माया प्रूफ विघ्न प्रूफ बन जाते हैं। ಅವರು ಸದಾ ಶಕ್ತಿಶಾಲಿ ಮಾಯಾ ಪ್रूफ ವಿಘ್ನ प्रूफ ಆಗುತ್ತಾರೆ। स्लोगन, खुशी का खजाना सदा साथ रहे तो बाकी सब खजाने स्वतः आएंगे। ಖುಷಿಯ ಖಜಾನೆ ಸದಾ ಜೊತೆಗಿದ್ದಾಗ ಬಾಕಿ ಎಲ್ಲ ಖಜಾನೆಗಳು ಸ್ವತಃ ಬರುತ್ತವೆ। अव्यक्त इशारा, डबल लाइट फरिश्ता स्थिति का अनुभव करो। 8ನೇ पॉइंटು, फरिश्ता स्थिति का अनुभव करने के लिए अभी अभी आवाज़ में आते डिस्कस करते कैसे भी वातावरण में संकल्प करो और आवाज़ से परे न्यारे फरिश्ता स्थिति में टिक जाओ। फरिश्ता ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಈಗ ಆವಾಜ್ನಲ್ಲಿ ಬರುತ್ತೀರಿ, ಚರ್ಚೆಯನ್ನು ಮಾಡುತ್ತೀರಿ, ಎಂಥದೇ ವಾತಾವರಣದಲ್ಲಿ ಸಂಕಲ್ಪ ಮಾಡಿ ಮತ್ತು ಶಬ್ದದಿಂದ ಭಿನ್ನರಾಗಿ ಭಿನ್ನ ಫರಿಷ್ಠಾ ಸ್ಥಿತಿಯ ಅನುಭವದಲ್ಲಿ ಸ್ಥಿತರಾಗಿ। अभी अभी कर्मयोगी अभी अभी फरिश्ता अर्थात आवाज़ से परे अव्यक्त स्थिति। ಈಗೀಗ ಕರ್ಮಯೋಗಿ ಈಗೀಗ ಫರಿಷ್ಠಾ ಅಂದರೆ ಶಬ್ದದಿಂದ ಭಿನ್ನ ಆಗಿರುವಂಥ ಅವ್ಯಕ್ತ ಸ್ಥಿತಿ। ಯಹಿ ಅಭ್ಯಾಸ ಲಾಸ್ಟ್ ಪೇಪರ್ में ವಿಜಯಿ बनाएगा। ಇದೇ ಅಭ್ಯಾಸ ಲಾಸ್ಟ್ ಪೇಪರ್ನಲ್ಲಿ ವಿಜಯಿಯನ್ನಾಗಿ ಮಾಡುತ್ತದೆ। दादी प्रकाश मणि जी की मुख्य विशेषताएं। 8ನೇ पॉइंटು, मान अपमान निंदा स्तुति में समान। जैसे ब्रह्मा बाबा ने किया वह सब दादी ने भी प्रैक्टिकल में किया। ಹೇಗೆ ಬ್ರಹ್ಮ ಬಾಬಾ ಅವರು ಮಾಡಿದರು ಅದನ್ನೆಲ್ಲ ದಾದೀಜಿಯವರು ಪ್ರಾಕ್ಟಿಕಲ್ನಲ್ಲಿ ಮಾಡಿದರು। दादी से सबका प्यार इसलिए है क्योंकि वे ಸದಾ ನ್ಯಾರಿ और ಪ್ಯಾರಿ ರಹಿ। ದಾದೀಜಿಯವರದ್ದು ಎಲ್ಲರ ಜೊತೆಗೆ ಪ್ರೀತಿ ಇತ್ತು, ಏಕೆಂದರೆ ಅವರು ಸದಾ ಭಿನ್ನ ಹಾಗೂ ಪ್ರಿಯರಾಗಿದ್ದರು। ದೇಹ ಮೇ ರಹತೆ ಹುವೆ ನಿರ್ಲೇಪ್ ರಹಿ, ದೇಹದಲ್ಲಿದ್ದು ನಿರ್ಲೇಪರಾಗಿದ್ದರು। ಮಾನ್ ಅಪಮಾನ್ ನಿಂದಾ ಸ್ತುತಿ ಕಾ ಅಸರ್ ಉನ್ಹೇ ಕಭಿ ನಹಿ ಹುವಾ, ಮಾನ ಅಪಮಾನ ನಿಂದಾ ಸ್ತುತಿಯ ಎಂದಿಗೂ ಅವರ ಮೇಲೆ ಪ್ರಭಾವ ಆಗಲಿಲ್ಲ। इतना न्यारा रहा प्यार से परमात्मा प्यार की शक्ति खींचना यह सबसे बड़ी कला है। ಇಷ್ಟೊಂದು ಭಿನ್ನರಾಗಿದ್ದರು, ಪ್ರೀತಿಯಿಂದ ಪರಮಾತ್ಮ ಪ್ರೀತಿಯ ಶಕ್ತಿಯನ್ನು ಸೆಳೆದುಕೊಳ್ಳುವುದು ಇದು ಬಹಳ ದೊಡ್ಡ ಕಲೆಯಾಗಿದೆ। ಇಸ್ಮೇ ದಾದಿ ನಂಬರ್ 1 ಚಲಿ ಗೈ, ಇದರಲ್ಲಿ ದಾದೀಜಿಯವರು ನಂಬರ್ 1 ಆಗಿದ್ದರು। ಜೋ ಬಾಬಾ ಮಮ್ಮಾ ನೆ ಕಿಯಾ ವಹ ದಾದಿ ನೆ ಕರ್ಕೆ ದಿಖಾಯ, ಯಾವುದನ್ನು ಬಾಬಾ ಮಮ್ಮ ಅವರು ಮಾಡಿದರು ಅದನ್ನು ದಾದೀಜಿಯವರು ಮಾಡಿ ತೋರಿಸಿದರು। ಉನ್ಕಿ ಕೋಯಿ ಮಹಿಮಾ ಕರೆ ಯಾ ಗ್ಲಾನಿ ವೇ ಸದಾ ಮುಸ್ಕುರಾತಿ ರಹತಿ, ಅವರದ್ದು ಯಾರಾದರೂ ಮಹಿಮೆ ಮಾಡಲಿ ಅಥವಾ ಗ್ಲಾನಿ ಮಾಡಲಿ ಆದರೆ ಅವರು ಸದಾ ನಗುತ್ತಲೇ ಇರುತ್ತಿದ್ದರು। ಕಭಿ ಉನ್ಕೆ ಚೆಹರೆ ಪರ್ ಕೋಯಿ ಫೀಲಿಂಗ್ ವಾಲೆ ಚಿಹ್ನ ನಹಿ ದಿಖಾಯಿ ದೇತೆ, ಎಂದಿಗೂ ಅವರ ಮುಖದ ಮೇಲೆ